ಸಾಮಾನ್ಯವಾಗಿ ಬೆಲ್ಲನ ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ಅಲ್ವಾ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬೆಲ್ಲ ಸಾಕಾಗುತ್ತೆ ಅಂತಾದರೆ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ಇವತ್ತು ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿರುವಂತಹ ಒಂದು ಬೆಸ್ಟ್ ಬೆಲ್ಲನ ಮಾಡ್ಕೊಳ್ಳೋಣ ಬನ್ನಿ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ದಪ್ಪ ತಳದ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು 2 ಲೀಟರ್ ಆಗುವಷ್ಟು ಕಬ್ಬಿನ ಹಾಲನ್ನು ಈ ರೀತಿ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಕಬ್ಬಿನ ಹಾಲನ್ನು ತರುವಾಗ ಅದರಲ್ಲಿ ಕಬ್ಬಿನ ಸಿಪ್ಪೆ ಇರುತ್ತೆ ಕೆಲವೊಂದು. ಯಾಕೆಂದರೆ ಕಬ್ಬಿನ ಸಿಪ್ಪೆ ಸಮೇತವಾಗಿ ನಾವು ಹಾಲನ್ನು ತೊಗೊಂಡು ಬಂದರೆ ಹಾಲು ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಕಬ್ಬಿನ ಸಿಪ್ಪೆ ಪೀಸಸನ್ನು ಹಾಕಿರ್ತಾರೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಇದನ್ನು ಸೋಸಿ ಈ ರೀತಿ ಮಾಡಿ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡೋಣ. ಮಧ್ಯ ಮಧ್ಯ ನಾವು ಈ ರೀತಿ ಮಗಚ್ಕೊಳ್ತಾ ಇದ್ದರೆ ಸಾಕಾಗುತ್ತೆ. ಈ ಟೈಮ್ನಲ್ಲಿ ನಾವು ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು. ಮತ್ತು ಇದು ಬಾಯ್ಲ್ ಆಗ್ತಾ ಇರುವಾಗ ನೋಡಿ, ಮೇಲ್ಗಡೆಗೆ ಈ ಥರ ನಾವು ಇದಕ್ಕೆ ಜಂಡು ಅಂತ ಹೇಳ್ತೀವಿ, ಅದನ್ನು ತೆಗಿಬೇಕಾಗತ್ತೆ. ಆವಾಗ ಬೆಲ್ಲ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಸೊ ಈ ರೀತಿ ಮೇಲ್ಗಡೆ ಬಂದಿರೋಂಥದ್ದು ಜಂಡೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸರಿ ಬಾಯ್ಲ್ ಆಗ್ತಾ ಹೋದಂಗೆನೂ ಚೆನ್ನಾಗಿ ಒಂದು ಸರಿ ಜಂಡೆಲ್ಲ ತೆಗೆದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುನಃ ಅದು ನೋಡಿ ಬಾಯ್ಲ್ ಆಗ್ತಾ ಅದು ಫುಲ್ಲು ಕ್ವಾಂಟಿಟಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮಧ್ಯ ಮಧ್ಯ ಕೂಡ ನೀವು ಆ ರೀತಿ ಜಂಡನ್ನು ತೆಗಿತಾ ಇರಬೇಕಾಗತ್ತೆ. ಆಮೇಲೆ ನೋಡಿ, ಫುಲ್ ಅದು ನೊರೆ ಬಂದು ಬೆಲ್ಲ ಈ ರೀತಿ ರೆಡಿ ಆಗುತ್ತೆ. ಅದು ಆ್ಯಕ್ಚುಲಿ ನೀವು ಫುಲ್ ಗಟ್ಟಿ ಆಗೋ ತನಕ ಬಾಯ್ಲ್ ಮಾಡಬಾರ್ದು ಫ್ರೆಂಡ್ಸ್. ಒಂದೆಳೆ ಪಾಕಕ್ಕಿಂತನೂ ಒಂದು ಸ್ವಲ್ಪ ಕಮ್ಮಿ ಇದೆ ಹೇಳುವಾಗಲೇ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೆ ಅದು ಫುಲ್ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಫುಲ್ ನೊರೆ ಬಂದು ಈ ಹದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ರೆಡಿಯಾಗಿದೆ ಅಲ್ವಾ. ಈಗ ಇಷ್ಟು ತೆಳುವಾಗಿದೆ ಅಲ್ವಾ. ಈಗ ನೋಡಿ, ನಾನು ಸೋಸ್ಕೊಳ್ತಾ ಇದ್ದೀನಿ. ಆಮೇಲೆ ತಣ್ಣಗಾದ್ಮೇಲೆ ಅದು ಒಂದು ಸ್ವಲ್ಪ ಜಿಗಿ ಬಂದು ಗಟ್ಟಿಯಾಗತ್ತೆ. ಈಗ ಈ ಹದದಲ್ಲಿದೆ ಅಲ್ವಾ. ನೋಡಿ ಎಷ್ಟು ಬೇಗ ಒಂದು ಒಳ್ಳೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂತಹ ಬೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನಾವು ಕೆಲವೊಂದು ಅಂದರೆ ಗಂಜಿ ತಿಳಿ ಎಲ್ಲ ಮಾಡ್ಕೊಳ್ಳುವಾಗ ಮತ್ತು ಯಾವುದಾದ್ರೂ ಸ್ವೀಟ್ಗೆ ಎಲ್ಲ ನಾವು ಈ ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಕೆಲವೊಂದು ನಾವು ಮನೆಯಲ್ಲೇ ಕಷಾಯ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕೆ ಕೂಡ ನಾವು ಈ ರೀತಿ ಮನೇಲಿ ಮಾಡಿರುವಂತಹ ಬೆಲ್ಲನ ಯೂಸ್ ಮಾಡ್ಬೋದು. ಮತ್ತು ಈಗಾಗಲೇ ಫ್ರೆಂಡ್ಸ್ ಮಲೆನಾಡಿನ ಆಲೆ ಮನೆ ಮತ್ತು ಬೆಲ್ಲ ಹೇಗೆ ರೆಡಿ ಮಾಡ್ತಾರೆ ಹೇಳೋ ವಿಡಿಯೋವನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ. ಮತ್ತು ತಣ್ಣಗಾದ್ಮೇಲೆ ಈ ರೀತಿ ಹದಕ್ಕೆ ಬಂದಿರುತ್ತೆ. ಹಾಗೆ ಇವತ್ತಿನ ಈ ಬೆಲ್ಲದ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.